Good morning, dear students. Myself, Mallaya, Assistant Professor of Sociology, Sri C.M. Panchkati Math Government First Grade College, Lokapur, Karnataka. Today, I am going to deal with social problems in India, a text prescribed for BA 6th semester optional sociology students. And today's session is session number 46, and today's topic is causes of corruption. Before this, in previous session, I have dealt with meaning of corruption, ನೇಚರ್ ಆಫ್ ಕರಪ್ಷನ್ ಆ್ಯಂಡ್ ಡೆಫಿನಿಷನ್ ಆಫ್ ಕರಪ್ಷನ್. ಪ್ರಿಯ ವಿದ್ಯಾರ್ಥಿಗಳೇ, ನಾವಿಂದು BA 6ನೇ ಸೆಮಿಸ್ಟರ್ನ ಸಮಾಜಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಭಾರತದ ಸಾಮಾಜಿಕ ಸಮಸ್ಯೆಗಳ ಕುರಿತಾಗಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಪಠ್ಯದಂತೆ ನಾವು ಈಗ ಪಾಠಗಳನ್ನು ನೋಡ್ತಾ ಇದ್ದೇವೆ. ಇವತ್ತಿನ ಸೆಷನ್ ನಂಬರ್ 46. ಸೆಷನ್ನ ವಿಷಯ ಭ್ರಷ್ಟಾಚಾರದ ಕಾರಣಗಳು, ಕಾಸಸ್ ಆಫ್ ಕರಪ್ಷನ್. ನಾವೀಗಾಗಲೇ ಹಿಂದಿನ ಸೆಷನ್ಗಳಲ್ಲಿ ಭ್ರಷ್ಟಾಚಾರದ ಅರ್ಥ ಏನು, ಭ್ರಷ್ಟಾಚಾರದ ಸ್ವರೂಪಗಳೇನು, ಭ್ರಷ್ಟಾಚಾರದ ವ್ಯಾಖ್ಯಾನಗಳೇನು ಅನ್ನೋದನ್ನು ನೋಡ್ಕೊಂಡಿದ್ದೀವಿ. ಈಗ ಭ್ರಷ್ಟಾಚಾರದ ಕಾರಣಗಳು ಯಾವುವು ಅನ್ನೋದನ್ನು ನೋಡೋಣ. ಸೊ ಮೇಜರ್ ಕಾಸಸ್ ಆಫ್ ಕರಪ್ಷನ್ ಐಡೆಂಟಿಫೈಡ್ ಬೈ ಸಂತಾನಮ್ ಕಮಿಟಿ ಆರ್ ಆಸ್ ಫಾಲೋಸ್. Santhanam Committee was appointed in the year 1962 by ಲಾಲ್ ಬಹದ್ದೂರ್ ಶಾಸ್ತ್ರಿಜಿ. 1962ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸಂತಾನಮ್ ಸಮಿತಿಯನ್ನು ರಚನೆ ಮಾಡಿದರು. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಭ್ರಷ್ಟಾಚಾರವನ್ನು ಹೋಗಲಾಡಿಸಲು ಯಾವ್ಯಾವ ರೀತಿ ಕಾಯ್ದೆ ಸುಧಾರಣೆಗಳನ್ನು ತರಬೇಕು ಅನ್ನೋದನ್ನು ವರದಿ ಮಾಡಲಿ ಅಂಥೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸಂತಾನಮ್ ಸಮಿತಿಯನ್ನು ರಚನೆ ಮಾಡಿರ್ತಾರೆ. ಇವರ ಪೂರ್ಣ ಹೆಸರು ಕಸ್ತೂರಿ ರಂಗ ಸಂತಾನಮ್, ಕೆ ಸಂತಾನಮ್. ಸಂತಾನಮ್ ಅವರು 1964ರಲ್ಲಿ ಈ ಸಮಿತಿಯ ವರದಿಯನ್ನು ಒಪ್ಪಿಸ್ತಾರೆ. ಆ ಸಮಿತಿಯ ವರದಿ ಪ್ರಕಾರ ಭ್ರಷ್ಟಾಚಾರಕ್ಕೆ ಮುಖ್ಯ ಕಾರಣಗಳು ಈ ಕೆಳಗಿನಂತಿವೆ. ಮೊದಲೇದು ಅಡ್ಮಿನಿಸ್ಟ್ರೇಟಿವ್ ಡಿಲೇಸ್, ಆಡಳಿತದಲ್ಲಿ ವಿಳಂಬ. ನಾವಿವತ್ತು ಹೆಚ್ಚಾಗಿ ನೋಡ್ತಾ ಇರೋದು ಏನಪ್ಪ ಅಂದರೆ, ಆಡಳಿತದಲ್ಲಿ ಆಗಬೇಕಾಗಿರುವ ಕೆಲಸ ಟೈಮ್ ಫ್ರೇಮ್ಗೆ ಅನುಗುಣವಾಗಿ ಅಥವಾ ಕಾಲಮಿತಿಗೆ ಅನುಗುಣವಾಗಿ ಆಗದೇ ಇರೋದೇ ಭ್ರಷ್ಟಾಚಾರಕ್ಕೆ ಮುಖ್ಯವಾದ ಕಾರಣ ಅಂಥೇಳಿ ಸಂತಾನಮ್ ಸಮಿತಿ ವರದಿ ನೀಡುತ್ತೆ. ನೋಡಿ, ನಾವು ಆಗಬೇಕಾಗಿರುವ ಸಮಯದ ಅವಧಿಯಲ್ಲಿ ಆಗದೆ ಹೋದರೆ ಏನಾಗುತ್ತೆ, ನಮಗೆ ತೊಂದರೆ ಆಗುತ್ತೆ ಅನ್ನುವ ಒಂದು ಕಾರಣಕ್ಕೆ ಏನು ಮಾಡ್ತೀವಿ, ಸಾರ್ವಜನಿಕರು ಅನ್ಯ ಮಾರ್ಗ ಉಪಯೋಗಿಸ್ಕೊಂಡು, ಹೌದಾ, ಅಧಿಕಾರಿಗಳಿಗೆ ದುಡ್ಡು ಕೊಟ್ಟು ನಮ್ಮ ಕೆಲಸವನ್ನು ಆದಷ್ಟು ಬೇಗ ಮಾಡಿಸ್ಕೊಳ್ಬೇಕು ಅನ್ನುವ ಕಾರಣದಿಂದ ನಾವು ಏನು ಮಾಡ್ತೀವಿ, ದುಡ್ಡು ಕೊಡಲಿಕ್ಕೆ ಮುಂದೆ ಬರ್ತೀವಿ. ರಾಜಕಾರಣಿಗಳಿಗೆ ಆಗಿರ್ಬೋದು ಅಥವಾ ಅಧಿಕಾರಿ ವರ್ಗಕ್ಕೆ ಆಗಿರ್ಬೋದು. ಅಧಿಕಾರಿ ವರ್ಗ ಆಡಳಿತದಲ್ಲಿ ಬೇಕಂತಲೇ ವಿಳಂಬ ಮಾಡುವ ಸಾಧ್ಯತೆಗಳು ಹೆಚ್ಚು. ಯಾಕಂದರೆ ಯಾರು ದುಡ್ಡಿಗೆ ಆಸೆ ಪಡ್ತಿರ್ತಾರೋ ಅವ್ರು ಏನು ಮಾಡ್ತಾರೆ, ಈ ವಿಳಂಬ ತಂತ್ರಜ್ಞಾನ, ಡಿಲೇ ಟೆಕ್ನಿಕ್ಕನ್ನು ಉಪಯೋಗಿಸಿ ಏನು ಮಾಡೋದು, ದುಡ್ಡನ್ನು ಪಡಲಿಕ್ಕೆ ಮಾರ್ಗಗಳನ್ನು ಹುಡುಕಿಕೊಳ್ತಾರೆ ಅಂದರೆ ತಪ್ಪಾಗಲಾರ್ದು. ಸೆಕೆಂಡ್ ಒನ್, ಗೌರ್ಮೆಂಟ್ಸ್ ಟೇಕಿಂಗ್ ಅಪಾನ್ ದೆಮ್ಸೆಲ್ವ್ಸ್ ಮೋರ್ ದೆನ್ ವಾಟ್ ದೇ ಕುಡ್ ಮ್ಯಾನೇಜ್ ಬೈ ವೇ ಆಫ್ regulatory functions like license, quota, permit ರಾಜ್. ಸರ್ಕಾರ ತನ್ನ ಶಕ್ತಿಗೂ ಮೀರಿ ಏನು ಮಾಡ್ತಾ ಇದೆ, ನಿಯಂತ್ರಕ ಕಾರ್ಯಗಳ ಮೂಲಕ ನಿರ್ವಹಿಸಬಲ್ಲದಕ್ಕಿಂತ ಹೆಚ್ಚಿನದನ್ನು ಇವತ್ತು ಸರ್ಕಾರ ತಾನೇ ತೆಗೆದುಕೊಳ್ತಾ ಇದೆ. ಅದನ್ನು ಖಾಸಗಿಯವ್ರು ಕೊಡ್ಬೋದಿತ್ತು ಅಥವಾ ಬೇರೆ ಉದ್ಯಮಿಗಳಿಗೆ ಕೊಡ್ಬೋದಿತ್ತು. ಆದರೆ ಏನು ಮಾಡುತ್ತೆ, ಸರ್ಕಾರ ತನ್ನ ಹಿಡಿತದಲ್ಲಿ ಇಟ್ಕೋಬೇಕನ್ನುವ ಹಠದಲ್ಲಿ ಏನು ಮಾಡ್ತಾ ಇದೆ, ಒಳ್ಳೆಯ ಉದ್ಯಮಿಗಳು ಪರವಾನಗಿ ಕೊಡೋದಾಗಿರ್ಬೋದು, ಲೈಸೆನ್ಸ್ ಆಗಿರ್ಬೋದು, ಹೌದಾ, ಕೋಟಾಗಳಾಗಿರ್ಬೋದು, ಪರ್ಮಿಟ್ ರಾಜ್, ಹೌದಾ, ಈಗ ನಾವು ವ್ಯಾಪಾರ ಉದ್ಯಮ ಮಾಡಲಿಕ್ಕೆ ಪರ್ಮಿಷನ್ಗಳು ಬೇಕಲ್ಲ, ಇವೆಲ್ಲವನ್ನು ಸರ್ಕಾರ ತನ್ನ ಹತ್ರನೇ ಇಟ್ಕೊಂಡು ಏನು ಮಾಡುತ್ತೆ, ಇದಕ್ಕೆ ಭ್ರಷ್ಟತೆಯನ್ನು ಅಥವಾ ಲಂಚವನ್ನು ಅಥವಾ ಹಣವನ್ನು ಡಿಮ್ಯಾಂಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಖಾಸಗಿ ಕಾರ್ಖಾನೆ ಸ್ಥಾಪನೆ ಆಗಬೇಕಂದ್ರೆ ಅದಕ್ಕೆ ಸರ್ಕಾರದ ಪರ್ಮಿಷನ್ ಬೇಕು.
ಸರ್ಕಾರ ಸುಮ್ಮನೆ ಪರ್ಮಿಷನ್ ಕೊಡಲ್ಲ. ಏನಾಗುತ್ತೆ, ಅಲ್ಲಿರುವಂಥ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳು ಏನು ಮಾಡ್ತಾರೆ, ಆ ಖಾಸಗಿ ಕಂಪನಿಗೆ ದುಡ್ಡನ್ನು ಡಿಮ್ಯಾಂಡ್ ಮಾಡ್ತಾರೆ. ಕೋಟಿಗಟ್ಟಲೆ ದುಡ್ಡನ್ನು ಡಿಮ್ಯಾಂಡ್ ಮಾಡಿ ಅವರು ಆ ದುಡ್ಡನ್ನು ತೆಗೆದುಕೊಂಡು ಅವರಿಗೆ ಸರ್ಕಾರದಿಂದ ಆಗುವಂಥ ಸಹಾಯವನ್ನು ಕೂಡ, ಭೂಮಿ ಮಂಜೂರಾತಿ ಆಗಿರ್ಬೋದು, ಕಡಿಮೆ ದರದಲ್ಲಿ ಭೂಮಿ ಮಂಜೂರಾತಿ ಕೊಡೋದಾಗಿರ್ಬೋದು, ಫ್ರೀ ಎಲೆಕ್ಟ್ರಿಸಿಟಿ ಕೊಡೋದಾಗಿರ್ಬೋದು, ಇಂತಹ ಕೆಲಸಗಳನ್ನು ಸರ್ಕಾರ ಸ್ವತಃ ತಾನೇ ಇನ್ವಾಲ್ವ್ ಆಗಿ ಮಾಡ್ತಾ ಇದೆ ಅಂದರೆ ತಪ್ಪಾಗಲಾರ್ದು. ಹೀಗಾಗಿ ಸಂತಾನಂರವರು ಇವುಗಳನ್ನು ಏನು ಮಾಡ್ತಾರೆ, ಮುಖ್ಯ ಕಾರಣಗಳಾಗಿ ಭ್ರಷ್ಟಾಚಾರಕ್ಕೆ ಇವು ಮುಖ್ಯ ಕಾರಣ ಅಂಥೇಳಿ ಗುರುತಿಸ್ತಾರೆ. ಮುಂದೆ ಮೂರನೇದು, ಸ್ಕೋಪ್ ಫಾರ್ ಪರ್ಸನಲ್ ಡಿಸ್ಕ್ರಿಷನ್ಸ್ ಇನ್ ದ ಎಕ್ಸಸೈಸ್ ಆಫ್ ಪವರ್ಸ್ ವೆಸ್ಟೆಡ್ ಇನ್ ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ಗವರ್ನಮೆಂಟ್ ಸರ್ವೆಂಟ್ಸ್. ಸರ್ಕಾರಿ ನೌಕರರ ವಿವಿಧ ವರ್ಗಗಳಲ್ಲಿರುವ ಅಧಿಕಾರಗಳನ್ನು ಚಲಾಯಿಸುವಲ್ಲಿ ವೈಯಕ್ತಿಕ ವಿವೇಚನೆಗೆ ಬಿಟ್ಟಿದ್ದು. ಇಲ್ಲಿ ಕೆಲವೊಂದಿಷ್ಟು ಅಧಿಕಾರಿ ವರ್ಗ ಏನು ಮಾಡುತ್ತೆ ಅಂದರೆ, ತಮ್ಮ ಒಂದು ಅಧಿಕಾರವನ್ನು ಬಳಸಿಕೊಂಡು, ತಮ್ಮ ಒಂದು ಸ್ಥಾನಮಾನವನ್ನು ಬಳಸಿಕೊಂಡು ತಮಗೆ ಬೇಕಾದಂತಹ ವ್ಯಕ್ತಿಗಳಿಗೆ ಪಕ್ಷಪಾತ, ಹೌದಾ, ತಮ್ಮ ಕುಟುಂಬಕ್ಕೆ, ತಮ್ಮ ಸಂಬಂಧಿಗಳಿಗೆ ಏನು ಮಾಡೋದು, ಸರ್ಕಾರದ ಲಾಭವನ್ನು ಹಂಚಿಕೆ ಮಾಡುವಂಥದ್ದು, ತೆರಿಗೆಯಿಂದ ವಿನಾಯಿತಿ ಕೊಡುವಂಥದ್ದನ್ನು ನಾವು ಇವತ್ತು ಭ್ರಷ್ಟ ಅಧಿಕಾರಿಗಳು ಮಾಡಿರುವುದನ್ನು ಅಥವಾ ಮಾಡ್ತಾ ಇರೋದನ್ನು ಇವತ್ತಿಗೂ ಕೂಡ ದಿನನಿತ್ಯದ ಪತ್ರಿಕೆಗಳಲ್ಲಿ, ಟಿ ವಿ ಚಾನಲ್ಗಳ ಮುಖಾಂತರ ನೋಡ್ತಾ ಇದ್ದೇವೆ. ನಾಲ್ಕನೇದು, ಕ್ಯೂಂಬರ್ಸಮ್ ಪ್ರೊಸೀಜರ್ಸ್ ಇನ್ ಡೀಲಿಂಗ್ ವಿತ್ ವೇರಿಯಸ್ ಮ್ಯಾಟರ್ಸ್ ವಿಚ್ ವೇರ್ ಆಫ್ ಇಂಪಾರ್ಟೆನ್ಸ್ ಟು ಸಿಟಿಸನ್ಸ್ ಇನ್ ದೇರ್ ಡೇ ಟು ಡೇ ಅಫೇರ್ಸ್. ನಾಗರಿಕರ ದಿನನಿತ್ಯದ ವ್ಯವಹಾರಗಳಲ್ಲಿ ಮಹತ್ವದ್ದಾಗಿರುವ ವಿವಿಧ ವಿಷಯಗಳನ್ನು ಎದುರಿಸುವಲ್ಲಿ ತೊಡಕಿನ ಕಾರ್ಯವಿಧಾನಗಳು. ಅಡ್ಮಿನಿಸ್ಟ್ರೇಷನ್ ಇಸ್ ನಾಟ್ ಸಿಟಿಸನ್ ಫ್ರೆಂಡ್ಲಿ. ಇಲ್ಲಿ ನಾವು ಜನಸ್ನೇಹಿ ಆಡಳಿತ ಅಂಥೇಳಿ ಕರಿತೀವಿ, ಆದರೆ ಜನಸ್ನೇಹಿ ಆಡಳಿತ ಇಲ್ಲದೇ ಇರುವುದು, ಹೌದಾ, ತೊಡಕಿನ ಕಾರ್ಯವಿಧಾನಗಳು. ಒಂದು ಫೈಲು ಸುಮ್ಮನೆ 4-5 ಆಫೀಸ್ಗಳನ್ನು, 4-5 ಇಲಾಖೆಗಳನ್ನು ಸುತ್ತಿ ಬರುವಂಥ ವ್ಯವಸ್ಥೆ ನಮ್ಮ ಸರ್ಕಾರದಲ್ಲಿ ಇವತ್ತಿಗೂ ಇದೆ. ಹೀಗಾಗಿ ಆ ಒಂದು ಜಂಜಾಟದಿಂದ ತಪ್ಪಿಸಿಕೊಳ್ಳಲು ಏನು ಮಾಡ್ತಾರೆ, ನಾಗರಿಕರಾಗಿರ್ಬೋದು, ಉದ್ಯಮಿಗಳಾಗಿರ್ಬೋದು, ಆದಷ್ಟು ಬೇಗ ತಮ್ಮ ಕೆಲಸವ ಆಗಬೇಕಂತೇಳಿ ಈ ಅಧಿಕಾರಿ ವರ್ಗಕ್ಕೆ ಲಂಚವನ್ನು ಕೊಡುವುದು. ಹೀಗಾಗಿ ಸಾಧ್ಯವಾದಷ್ಟು ಆಡಳಿತವನ್ನು ಜನಸ್ನೇಹಿ ಮಾಡಬೇಕು, ನಾಗರಿಕ ಸ್ನೇಹಿ ಮಾಡಬೇಕು ಅನ್ನೋದು ಸಂತಾನಂ ಸಮಿತಿಯ ವರದಿಯ ಉಲ್ಲೇಖದಲ್ಲಿ ನಾವು ನೋಡುತ್ತೇವೆ. 5ನೇದು, ಲ್ಯಾಕ್ ಆಫ್ ಅಡಿಕ್ವೇಟ್ ಮಷಿನರಿ ಟು ಡೀಲ್ ವಿತ್ ಕರಪ್ಷನ್. ಭ್ರಷ್ಟಾಚಾರವನ್ನು ಎದುರಿಸಲು ಅಥವಾ ಭ್ರಷ್ಟಾಚಾರದ ಸವಾಲುಗಳನ್ನು ಎದುರಿಸಲು ಸಾಕಷ್ಟು ಆ್ಯಂಟಿ ಕರಪ್ಷನ್ ಸಂಸ್ಥೆಗಳು, ಅಂದರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಡುವಂಥ ಸರ್ಕಾರಿ ಸಂಸ್ಥೆಗಳು ನಮ್ಮಲ್ಲಿ ಅಷ್ಟೊಂದು ಎಫೆಕ್ಟಿವ್ ಆಗಿಲ್ಲ. ಯಾಕಂದರೆ ಪೊಲೀಸ್ ವ್ಯವಸ್ಥೆಗೆ ಅಂತೇಳಿ ತಗೊಂಡಾಗ ಪೊಲೀಸರೇ ಭ್ರಷ್ಟರಾಗಿದ್ದಾರೆ. ಹೀಗಾಗಿ ಬೇರೆ ಬೇರೆ ಆ್ಯಂಟಿ ಕರಪ್ಷನ್ ಯೂನಿಟ್ಸ್ಗಳನ್ನು ಸರ್ಕಾರ ಸ್ಥಾಪಿಸಿದರೂ ಕೂಡ, ಫಾರ್ ಎಕ್ಸಾಂಪಲ್ ಲೋಕಪಾಲ ಆಗಿರ್ಬೋದು, ಲೋಕಾಯುಕ್ತ ಆಗಿರ್ಬೋದು, ಅಥವಾ ಆ್ಯಂಟಿ ಕರಪ್ಷನ್ ಬ್ಯೂರೋ ಆಗಿರ್ಬೋದು, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ CBI ಆಗಿರ್ಬೋದು, CID ಆಗಿರ್ಬೋದು, ಇವೆಲ್ಲವೂ ಏನಾಗ್ತಾ ಇದೆ, ಸರ್ಕಾರದ ಅಧೀನದಲ್ಲಿರುವುದರಿಂದ ಇವು ಆಡಳಿತ ವರ್ಗದ ಪರವಾಗಿ ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಯಾಕಂದರೆ ಆಡಳಿತ ವರ್ಗದವರು ಈ ಒಂದು ಅಧಿಕಾರಿಗಳನ್ನು ನೇಮಿಸೋದಾಗಿರ್ಬೋದು, ಇವರನ್ನು ಟ್ರಾನ್ಸ್ಫರ್ ಮಾಡೋದಾಗಿರ್ಬೋದು, ಇವರಿಗೆ ಪ್ರಮೋಷನ್ ಕೊಡೋದಾಗಿರ್ಬೋದು ಅವರ ಕೈಯಲ್ಲಿ ಇರುವುದರಿಂದ ಈ ಒಂದು ಆಡಳಿತ ಯಂತ್ರಗಳನ್ನು, ಭ್ರಷ್ಟಾಚಾರಿ ವಿರೋಧ ಆಡಳಿತ ಯಂತ್ರಗಳನ್ನು ರಾಜಕಾರಣಿಗಳು ತಮ್ಮ ಕೈಗೊಂಬೆಗಳನ್ನಾಗಿ ಮಾಡಿಕೊಂಡು ಅವುಗಳು ಅಷ್ಟೊಂದು ಎಫೆಕ್ಟಿವ್ ಆಗಿ ಇರದಿರೋ ಹಾಗೆ ಇವತ್ತಿನವರೆಗೂ ನೋಡ್ತಾನೆ ಬಂದಿದ್ದಾರೆ. ಮುಂದೆ, ದ ಸ್ಪಾಯಿಲ್ ಸಿಸ್ಟಮ್ ಆಫ್ ಡೆಮೋಕ್ರೆಟಿಕ್ ಗವರ್ನಮೆಂಟ್. ಪ್ರಜಾಪ್ರಭುತ್ವದ ಸರ್ಕಾರದ ಹಾಳಾಗುವ ವ್ಯವಸ್ಥೆ, ದ ಸ್ಪಾಯಿಲ್ ಸಿಸ್ಟಮ್ ಆಫ್ ಡೆಮೋಕ್ರೆಟಿಕ್ ಗವರ್ನಮೆಂಟ್. ಇಲ್ಲಿ ಸಂತಾನಂ ಸಮಿತಿ ಇನ್ನೊಂದು ಮುಖ್ಯ ಉಲ್ಲೇಖ ಏನಂದರೆ, ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಅನ್ನೋದು ಹಾಸುಹೊಕ್ಕಾಗಿ ಬಿಟ್ಟಿದೆ.
ಜನರು ತಮ್ಮ ಕೆಲಸವನ್ನು ಮಾಡಿಕೊಳ್ಳಿಕ್ಕೆ ಆದಷ್ಟು ಬೇಗ ತಮ್ಮ ಕೆಲಸವನ್ನು ಮಾಡಲಿಕ್ಕೆ ಅಡ್ಡದಾರಿಯನ್ನು ಹುಡುಕಿಕೊಳ್ಳೋದು ಪ್ರಜಾಪ್ರಭುತ್ವದ ಒಂದು ಭಾಗವಾಗಿ ಬಿಟ್ಟಿದೆ. ಇಟ್ಸ್ ಅ ಪಾರ್ಟ್ ಆಫ್ ಡೆಮೋಕ್ರಸಿ ಟು ಸಿ ದಟ್ ದೇರ್ ವರ್ಕ್ ಇಸ್ ಡನ್ ಇನ್ ವೆರಿ ಅಪ್ರಾಪ್ರಿಯೇಟ್ ಮ್ಯಾನರ್, ದಟ್ ಟು ನಾಟ್ ಲೀಗಲಿ ಬೈ ಬ್ರೈಬಿಂಗ್, ಬೈ ಕರಪ್ಟಿಂಗ್ ದ ಅಫಿಷಿಯಲ್ಸ್. ಸಾರ್ವಜನಿಕ ಅಧಿಕಾರಿಗಳಿಗೆ ಲಂಚ ಕೊಡೋದರ ಮೂಲಕ ಅಥವಾ ಅವರಿಗೆ ಹಣದ ಅಂಶ ಒಡ್ಡುವ ಮೂಲಕ ಇಲ್ಲಿ ಪ್ರಜಾಪ್ರಭುತ್ವದ ಸರ್ಕಾರದ ಈ ವ್ಯವಸ್ಥೆಯಲ್ಲಿ ಈ ರೀತಿ ಇವತ್ತಿಗೂ ಇದೆ ಅನ್ನೋದನ್ನು ಸಂತಾನಂ ಸಮಿತಿ ತನ್ನ 1964 ಇಸ್ವಿಯ ವರದಿಯಲ್ಲಿ ಉಲ್ಲೇಖ ನೀಡುತ್ತೆ. ಮುಂದುವರೆದು ಪ್ರೊಫೆಸರ್ ರಾಮ್ ಅಹುಜಾರವರು ತಮ್ಮ ಸೋಷಲ್ ಪ್ರಾಬ್ಲಮ್ಸ್ ಇನ್ ಇಂಡಿಯಾ ಎಂಬ ಪುಸ್ತಕದಲ್ಲಿ ಸುಮಾರು ಕಾರಣಗಳನ್ನು ನೀಡುತ್ತಾರೆ. ಅವುಗಳು ಹೀಗಿವೆ. ಅಕಾರ್ಡಿಂಗ್ ಟು ಪ್ರೊಫೆಸರ್ ರಾಮ್ ಅಹುಜಾ, ದ ಮೇನ್ ಕಾಸಸ್ ಆಫ್ ಕರಪ್ಷನ್ಸ್ ಆರ್ ಆಸ್ ಫಾಲೋಸ್. ಫಸ್ಟ್ ಒನ್, ದ ಎಮರ್ಜೆನ್ಸ್ ಆಫ್ ಪೊಲಿಟಿಕಲ್ ಎಲೈಟ್. ರಾಜಕೀಯ ಗಣ್ಯರ ಹೊರಹೊಮ್ಮಿಕೆ. ಸಿ, even today we don't have any qualification to be an MLA or MP. ನಾವು ಒಬ್ಬ MLA, ಒಬ್ಬ MP, ಒಬ್ಬ CM, ಒಬ್ಬ PM ಆಗಬೇಕಾದ್ರೆ ಯಾವುದೇ ರೀತಿಯ ಶೈಕ್ಷಣಿಕ ಮಾನದಂಡಗಳಿಲ್ಲ. ಈವನ್ ಅ ಗ್ರಾಮ ಪಂಚಾಯತ್ ಮೆಂಬರ್, ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯತ್ ಮೆಂಬರ್ ಆಗಬೇಕಾದ್ರೆ ಕೂಡ ಇವತ್ತು ಯಾವುದೇ ರೀತಿಯ ಶೈಕ್ಷಣಿಕ ದಂಡಗಳಿಲ್ಲ. ಆದರೆ ಒಬ್ಬ ಸರ್ಕಾರಿ ಉದ್ಯೋಗಿ ಆಗಬೇಕಂದ್ರೆ, ಒಬ್ಬ ಪಿಯೋನ್ ಆಗಬೇಕಂದ್ರೂ ಕೂಡ 10ನೇ ತರಗತಿಯ ಅವಶ್ಯಕತೆ ಇದೆ. ನಮ್ಮನ್ನು ಆಳುವ ವರ್ಗ ಶೈಕ್ಷಣಿಕವಾಗಿ ಏನಾಗಿರಬೇಕು? ಸಮೃದ್ಧರಾಗಿರಬೇಕು, ಶೈಕ್ಷಣಿಕವಾಗಿ ಬಲಿಷ್ಠರಾಗಿರಬೇಕು, ಶೈಕ್ಷಣಿಕವಾಗಿ ಸಾಕಷ್ಟು ಓದಿದವರು ತಿಳಿದವರು ಆಗಿರಬೇಕು. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಏನಾಗ್ತಾ ಇದೆ ಅಂದರೆ, ನಮ್ಮನ್ನು ಆಳುವಂಥವರು ಎಷ್ಟೋ ಜನ ಅಪರಾಧಿಗಳು, ಕ್ರಿಮಿನಲ್ ಲಿಸ್ಟ್ ಇದೆ. MLA MP ಗಳದು ಸಾಕಷ್ಟು ಜನರದ್ದು ಹೆಸರು FIRಗಳಾಗಿವೆ, ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗಳಿದೆ. ಇಂತಹ ರಾಜಕಾರಣಿಗಳು ಏನು ಮಾಡ್ತಾರೆ ಅಂದರೆ, ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ತಮಗೆ ನೀಡಿದಂಥ ಅಧಿಕಾರವನ್ನು, ಸಾರ್ವಜನಿಕರ ಆಸ್ತಿಯನ್ನು, ಸಾರ್ವಜನಿಕರ ತೆರಿಗೆಯಿಂದ ಬಂದಂಥ ಹಣವನ್ನು ಇವರು ಏನು ಮಾಡ್ತಾ ಇದ್ದಾರೆ? ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಭ್ರಷ್ಟಾಚಾರದ ರೂಪದಲ್ಲಿ ತೆಗೆದುಕೊಳ್ತಾ ಇದ್ದಾರೆ ಅಂದರೆ ತಪ್ಪಾಗಲಾರದು. ಎರಡನೇದಾಗಿ, ದ ಎಕನಾಮಿಕ್ ಪಾಲಿಸಿ ಆಫ್ ಗೌರ್ನಮೆಂಟ್. ಸರ್ಕಾರದ ಆರ್ಥಿಕ ನೀತಿ. ಇಲ್ಲಿ ಸರ್ಕಾರದ ಆರ್ಥಿಕ ನೀತಿ ಅಂತ ಹೇಳಿದಾಗ ವಿಶೇಷವಾಗಿ ಸರ್ಕಾರಿ ಅಧಿಕಾರಿಗಳಿಗೆ ಕೊಡುವಂಥ ಒಂದು ಸಂಬಳ ಆಗಿರ್ಬೋದು, ತೆರಿಗೆ ವ್ಯವಸ್ಥೆ ಆಗಿರ್ಬೋದು, ಇಲ್ಲಿ ಎಲ್ಲವೂ ಏನಾಗಿದೆ? ಅವೈಜ್ಞಾನಿಕವಾಗಿದೆ. ಇಲ್ಲಿ ತೆರಿಗೆ ಕೂಡ ಹೆಚ್ಚಾಗಿ ಇದೆ, ಹೌದಾ? ವ್ಯಾಪಾರ ಉದ್ಯಮ ಮಾಡೋರಿಗಾಗಿರ್ಬೋದು, ಸರ್ಕಾರಿ ಸಂಬಳ ತಗೊಳ್ಳೋರಿಗಾಗಿರ್ಬೋದು, ಹೌದಾ? ಅಥವಾ ಬೇರೆ ಇನ್ಕಮ್ ಟ್ಯಾಕ್ಸ್ ಮತ್ತು ಕಮರ್ಷಿಯಲ್ ಟ್ಯಾಕ್ಸ್, ಇವೆರಡೂ ಏನಾಗಿದೆ ಅಂದರೆ ಒಂದಕ್ಕೊಂದು ತಾಳ ಮೇಳ ಕೂಡ್ತಾ ಇಲ್ಲ. ಹೀಗಾಗಿ ಜನ ಏನು ಮಾಡ್ತಾರೆ ಅಂದರೆ, ಈ ತೆರಿಗೆಯನ್ನು ವಂಚಿಸಲು ಏನು ಮಾಡ್ತಾರೆ? ತೆರಿಗೆಯನ್ನು ಮರೆಮಾಚಿಸಲು ತಮ್ಮ ಆದಾಯವನ್ನು ಕಡಿಮೆ ಲಾಭ ಅಥವಾ ಕಡಿಮೆ ಆದಾಯ ಗಳಿಸಿದ್ದೀವಿ ಅಂಥೇಳಿ ತೋರಿಸಿ ಅಧಿಕಾರಿಗಳಿಗೆ ಲಂಚದ ಆಮಿಷ ಒಡ್ಡುವಂತಹ ಒಂದು ಪರಿಸ್ಥಿತಿ ಇವತ್ತಿಗೂ ಭಾರತದಲ್ಲಿ ನಿರ್ಮಾಣವಾಗಿದೆ. ಬೇರೆ ಬೇರೆ ರಾಷ್ಟ್ರಗಳಿಗೆ ನಾವು ಹೋಲಿಕೆ ಮಾಡಿದಾಗ ಭಾರತದಲ್ಲಿ ನಾವೇನು ವೈಯಕ್ತಿಕ ತೆರಿಗೆ, ಇನ್ಕಮ್ ಟ್ಯಾಕ್ಸ್ ಅಂತೇಳಿ ಕರಿತೀವಿ, ಆದಾಯ ತೆರಿಗೆ ಮತ್ತು ವಾಣಿಜ್ಯ ತೆರಿಗೆ ಅಂತೇಳಿ ಏನು ಕರಿತೀವಿ, ಕಮರ್ಷಿಯಲ್ ಟ್ಯಾಕ್ಸ್, GST ಅಂತಾಗಿದೆ ಇವತ್ತು, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಹೌದಾ? ಇವು ಏನಾಗಿದ್ದಾವೆ? ಬೇರೆ ಅಭಿವೃದ್ಧಿ ಹೊಂದಿದ ದೇಶಕ್ಕೆ ತುಲನೆ ಮಾಡಿದಾಗ ಭಾರತದಲ್ಲಿ ಅತ್ಯಧಿಕವಾಗಿದೆ. ಹೀಗಾಗಿ ಸರ್ಕಾರದ ಆರ್ಥಿಕ ನೀತಿಯಲ್ಲಿ ಕೂಡ ಬದಲಾವಣೆ ತರದ ಹೊರತು ಈ ಒಂದು ಭ್ರಷ್ಟಾಚಾರ ಕಡಿಮೆ ಆಗೋಲ್ಲ ಅನ್ನೋದು ಪ್ರೊಫೆಸರ್ ರಾಮ್ ಅಹುಜಾರವರ ಅಭಿಪ್ರಾಯ. ಮೂರನೇದು, ಸ್ಕ್ಯಾರ್ಸಿಟಿ ಆಫ್ ರಿಸೋರ್ಸಸ್. ಸಂಪನ್ಮೂಲಗಳ ಕೊರತೆಯಿಂದ ಕೂಡ ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ? ಭ್ರಷ್ಟರಾಗ್ತಾ ಇದ್ದೀವಿ. ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂತೇಳಿ ಕರಿತೀವಿ, ಹೌದಾ? ಇಲ್ಲಿ
ಡಿಮ್ಯಾಂಡ್ ಹೆಚ್ಚಿರುತ್ತೆ, ಸಪ್ಲೈ ಕಡಿಮೆ ಇರುತ್ತೆ. ಹೀಗಾಗಿ ಯಾಕಂದರೆ ಸಂಪನ್ಮೂಲಗಳು ಕಡಿಮೆ ಇರುತ್ತೆ. ಆ ಕಡಿಮೆ ಇರುವ ಸಂಪನ್ಮೂಲಗಳನ್ನು ತಮ್ಮದಾಗಿಸಿಕೊಳ್ಳಲು ಏನು ಮಾಡ್ತಾರೆ, ಜನ ಅಥವಾ ಉದ್ಯಮಿಗಳು ಏನು ಮಾಡ್ತಾರೆ, ಭ್ರಷ್ಟರಾಗ್ತಾರೆ. ನಾವು ಸಾಕಷ್ಟು ಉದಾಹರಣೆಗಳನ್ನು ನೋಡಿದ್ದೀವಿ. ಮೈನಿಂಗ್ ಕೇಸಲ್ಲಿ, ಬಳ್ಳಾರಿಯ ಮೈನಿಂಗ್ ಕೇಸ್ಗಳಲ್ಲಿ ಏನಾಯಿತು, ಆ ಮೈನ್ಸ್ ಅದಿರು ಕಡಿಮೆ ಇತ್ತು. ಆ ಕಡಿಮೆ ಇದ್ದಂಥ ಅದಿರನ್ನು ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ದೊಡ್ಡ ಹಗರಣ ಬಯಲಿಗೆಳೆದರು. ಸಂತೋಷ್ ಹೆಗಡೆ ಅವರು, ಹೌದಾ? ಅದರಲ್ಲಿ ನಮ್ಮ ಎಲ್ಲ ಭ್ರಷ್ಟ ಅಧಿಕಾರಿಗಳ ಪಟ್ಟಿಯನ್ನು ನೋಡ್ಬೋದು, ಭ್ರಷ್ಟ ರಾಜಕಾರಣಿಗಳ ಪಟ್ಟಿಯನ್ನು ನಾವು ಗುರುತಿಸ್ಬೋದು. ಇಲ್ಲಿ ಕೊನೆಗೆ ಏನಾಯ್ತಂದರೆ, ಸರ್ಕಾರದ ಹಣ ಅಂದರೆ ಸಾರ್ವಜನಿಕ ಹಣ, ಸಾರ್ವಜನಿಕ ಆಸ್ತಿ ವ್ಯಯವಾಗಿರೋದಂತೂ ನಿಜ, ಹೌದಾ? ಕೆಲವೊಂದಿಷ್ಟು ಜನ ಶ್ರೀಮಂತರಾದರು, ಕೆಲವೊಂದಿಷ್ಟು ಭ್ರಷ್ಟ ಅಧಿಕಾರಿಗಳು ಶ್ರೀಮಂತರಾಗು, ಭ್ರಷ್ಟ ರಾಜಕಾರಣಿಗಳು ಶ್ರೀಮಂತರಾಗಿರ್ಬೋದು. ಆದರೆ ಅಲ್ಲಿ ಲಾಸ್ ಆಗಿದ್ದು ಸರ್ಕಾರಕ್ಕೆ, ಸಾರ್ವಜನಿಕರಿಗೆ ಅಂದರೆ ತಪ್ಪಾಗಲಾರ್ದು. ಮುಂದೆ 4th, ಚೇಂಜ್ ಇನ್ ದ ವ್ಯಾಲ್ಯೂ ಸಿಸ್ಟಮ್. ಭಾರತೀಯ ಮೌಲ್ಯ ವ್ಯವಸ್ಥೆಯಲ್ಲಿ ಮೌಲ್ಯಗಳಲ್ಲಿ ಬದಲಾವಣೆ ಆಗ್ತಾ ಇದೆ. ಯಾವ ರೀತಿ ಬದಲಾವಣೆ? ಮೊದಲೆಲ್ಲ ಯಾವ ರೀತಿ ಮೌಲ್ಯ ಇತ್ತಂದರೆ, ಇನ್ನೊಬ್ಬರ ಹಣವನ್ನು ಮುಟ್ಟುವುದು ಮಹಾಪಾಪ ಅನ್ನುವ ಅಭಿಪ್ರಾಯ ನಮ್ಮ ಜನರಲ್ಲಿತ್ತು, ಹೌದಾ? ಇದಕ್ಕೆ ಏನಪ್ಪ ಅಂದರೆ, ಜ್ವಲಂತ ನಿದರ್ಶನಗಳಾಗಿ ಭಾರತದ ಮಾಜಿ ಪ್ರಧಾನಿಯಾದಂಥವರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ತಮ್ಮ ಕೊನೆಗಾಲದಲ್ಲಿ ಏನು ಅವರ ಬ್ಯಾಂಕ್ನಲ್ಲಿ ಕೆಲವು ದುಡ್ಡುಗಳನ್ನು ಇದ್ದನ್ನು ನೋಡಿದ್ದೀವಿ, ಹೌದಾ? ಅಂತಹ ರಾಜಕಾರಣಿಗಳು ಇವತ್ತು ಯಾರೂ ಇಲ್ಲ. ಭಾರತೀಯರ ಮೌಲ್ಯಗಳು ಬದಲಾವಣೆ ಆಗ್ತಾ ಇದ್ದಾವೆ, ಹೌದಾ? ನಾವು ಭ್ರಷ್ಟರಾಗ್ತಾ ಇದ್ದೀವಿ. ನಾವು ಈಗಾಗಲೇ ಭ್ರಷ್ಟಾಚಾರದ ಅಧಿಸೂಚಕಗಳಾದಂಥ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಕೊಟ್ಟಿರುವಂಥ ಪಟ್ಟಿಯಲ್ಲಿ ನಮ್ಮದು 86ನೇ ರ್ಯಾಂಕ್ ಇದೆ, ಹೌದಾ? ನಮ್ಮ ಮೌಲ್ಯಗಳು ನಮಗೆ ಏನು, ನೀತಿ, ನ್ಯಾಯಯುತವಾದಂಥ ಬದುಕು, ತೆರಿಗೆಯಿಂದ ನಾವು ವಂಚನೆ ಮಾಡಬಾರ್ದು, ಸರ್ಕಾರಕ್ಕೆ ನಾವು ಮೋಸ ಮಾಡಬಾರ್ದು ಅನ್ನುವ ಗುಣ ನಾಗರಿಕರಲ್ಲಿ ಬೆಳೆಯಬೇಕು, ಪ್ರಜೆಗಳಲ್ಲಿಯೂ ಬೆಳೆಯಬೇಕು. ಅದಕ್ಕೆ ತದ್ವಿರುದ್ಧವಾಗಿ ರಾಜಕಾರಣಿಗಳು ಕೂಡ ನಾವು ಜನಸೇವೆಗಾಗಿ ಆಯ್ಕೆಯಾದವರು ಜನರ ಸೇವೆ ಮಾಡಬೇಕು, ಜನರ ತೆರಿಗೆಯಿಂದ ಪಡೆದಂಥ ಹಣವನ್ನು ನಾವು ಮೋಸ ಮಾಡಿಕೊಂಡು ವೈಯಕ್ತಿಕ ಆಸ್ತಿ ಗಳಿಸಬಾರ್ದು ಅನ್ನುವ ಮನೋಭಾವನೆ ಕೂಡ ರಾಜಕಾರಣಿಗಳಲ್ಲಿ ಬೆಳಿಬೇಕು. ಅಧಿಕಾರಿಗಳಲ್ಲಿ ಬೆಳೆದಾಗ ಕೂಡ ಏನಾಗುತ್ತೆ, ಈ ಭ್ರಷ್ಟತೆ ಅನ್ನೋದು ನಿರ್ಮೂಲನೆ ಆಗ್ತಾ ಇದೆ. ಆದರೆ ಇವತ್ತು ದುಡ್ಡು ಇದ್ದರೆ ಯಶಸ್ಸು ಅನ್ನುವ ಮನೋಭಾವನೆ ಜನರಲ್ಲಿ ಬಂದು ಬಿಟ್ಟಿದೆ. ನೀವು ದುಡ್ಡು ಮಾಡಿ, ಯಾವುದೇ ವಿಧದಲ್ಲಿ ಆದರೂ, ಭ್ರಷ್ಟರಾದರೂ ಆಗ್ರಿ, ಹೇಗಾದರೂ ಮಾಡಿರಿ, ಇಫ್ ಯು ಆರ್ ಕರೋರ್ಪತಿ ಯು ಆರ್ ಸಕ್ಸಸ್ಫುಲ್. ನೀವು ಕೋಟ್ಯಾಧೀಶರಾದರೆ ನೀವು ಒಬ್ಬ ಯಶಸ್ವಿ ಉದ್ಯಮಿ. ನೀವು ದುಡ್ಡು ಮಾಡಲಿಕ್ಕೆ ಯಾವ ಮಾರ್ಗ ಅನುಷ್ಠಾನ ಮಾಡಿದರೂ ಜನ ಅದನ್ನು ನೋಡಲ್ಲ. ನಿಮ್ಮ ಹಣಕ್ಕೆ, ನಿಮ್ಮ ದುಡ್ಡಿಗೆ ಇವತ್ತು ಗೌರವ ಹೆಚ್ಚಾಗ್ತಾ ಇದೆ. ಲಾಸ್ಟ್, ಇನ್ಎಫೆಕ್ಟಿವ್ ಅಡ್ಮಿನಿಸ್ಟ್ರೇಟಿವ್ ಆರ್ಗನೈಜೇಷನ್. ಪರಿಣಾಮಕಾರಿಯಲ್ಲದ ಆಡಳಿತ ಸಂಸ್ಥೆಗಳು. ನಾವೀಗಾಗಲೇ ಹೇಳಿದ್ದೀವಿ, ಸಾಕಷ್ಟು ಆಡಳಿತ ಸಂಸ್ಥೆಗಳು ಏನಾಗ್ತಾ ಇದ್ದಾವೆ, ಪರಿಣಾಮಕಾರಿಯಾಗಿಲ್ಲ. ಭ್ರಷ್ಟಾಚಾರತೆಯನ್ನು ತಡೆಯಲು ಮುಖ್ಯವಾಗಿ ಪೊಲೀಸ್ ಇಲಾಖೆ, ನ್ಯಾಯಾಂಗ ಇಲಾಖೆ ಕೆಲವೊಂದಿಷ್ಟು ಸಲ ಎಡವಿರುವುದುಂಟು. ಆದರೆ ಇವತ್ತಿಗೂ ಭಾರತೀಯರಲ್ಲಿ ಏನಪ್ಪ ಅಂದರೆ, ನ್ಯಾಯಾಂಗ ಇಲಾಖೆ ಭ್ರಷ್ಟತೆಯಿಂದ ದೂರ ಉಳಿದಿದೆ ಅನ್ನುವ ಅಭಿಪ್ರಾಯ ಗಾಢವಾಗಿದೆ. ನ್ಯಾಯಾಂಗ ಇಲಾಖೆ ಸಾಧ್ಯವಾದಷ್ಟು ಪಾರದರ್ಶಕ ಮತ್ತು ಸಾಧ್ಯವಾದಷ್ಟು ಉತ್ಕೃಷ್ಟ ಗುಣಮಟ್ಟವನ್ನು ಕಾಯ್ದುಕೊಂಡಂಥ ಒಂದು ಇಲಾಖೆಯಾಗಿದೆ ಅಂತ ಇವತ್ತಿಗೂ ನಾವು ನಂಬಿದ್ದೇವೆ. ಹೀಗಾಗಿ ಕೆಲವೊಂದಿಷ್ಟು ಇಲಾಖೆಗಳು, ನಾವು CBI ಆಗಿರ್ಬೋದು, CID ಆಗಿರ್ಬೋದು, ಹೌದಾ, ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಡುವಂಥ ಇಲಾಖೆಗಳೇ ಏನಾಗಿದ್ದಾವೆ, ಕರಪ್ಟ್ ಆಗಿಬಿಟ್ಟವೆ. ಲೋಕಪಾಲ, ಲೋಕಾಯುಕ್ತ, ಹೌದಾ, ಹೀಗೆ ಬೇಲಿಯೇ ಎದ್ದು ಹೊಲ ಮೇಯ್ದಾಗ ನಾವು ಭ್ರಷ್ಟಾಚಾರವನ್ನು ಅಷ್ಟು ಸುಲಭವಾಗಿ ಮನ್ನಿಸಲು ಅಸಾಧ್ಯ ಅಂತ ಭಾವಿಸ್ತಾ ಇವತ್ತಿನ ಈ ಪಠ್ಯವನ್ನು ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.